ಅಥವಾ ಕೊಡಿಯೇರುವುದು ಇದೆಲ್ಲ ಸಾಮಾನ್ಯ ಆಗುವಂಥದ್ದು. ಕೆಲವು ಕಡೆಗಳಲ್ಲಿ ನೇಮ ಆದ ನಂತರ ಕೋಳಿಗೂಟ ಆಗ್ತದೆ, ಕೆಲವು ಕಡೆ ನೇಮಕ್ಕೆ ಮೊದಲು ಕೋಳಿಗೂಟಗಳಾಗ್ತದೆ. ತುಳುನಾಡಿನ ಆರಾಧನೆಗಳಲ್ಲಿ ಮುಖ್ಯವಾದ ನಾಗಾರಾಧನೆ, ದೈವಾರಾಧನೆ, ದೇವತಾರಾಧನೆ. ಇದು ಪ್ರಾಮುಖ್ಯವಾಗಿ ಯಾಕೆ ಆಗಬೇಕು ಅಂತ ಹೇಳಿದ್ರೆ, ಒಂದು ಕಾಲದ ಹಿಂದೆ ಇದು ಸಾಂಪ್ರದಾಯಿಕ ಆಚರಣಾ ಹಿತರಕ್ಷಣ ವೇದಿಕೆಯಲ್ಲಿ ಕೇವಲ ಕೋಳಿ ಅಂಕಗಳನ್ನು ಮಾತ್ರ ಇಟ್ಕೊಂಡಿಲ್ಲ ನಾವು. ವಿಚಾರಗಳೇನು ಅಂತ ಹೇಳಿದರೆ, ಒಂದು ಕಾಲದಲ್ಲಿ ಪೇಟಾ ಎಂಬ ಸಂಸ್ಥೆಯ ಮೂಲಕ ಕಂಬಳಕ್ಕೆ ನಿಷೇಧ ಬಂತು. ಎಲ್ಲ ಜಾತಿ ಧರ್ಮ ಪಕ್ಷವನ್ನು ಮೀರಿ ನಿಯೋಗಗಳು ತೆರಳಿ ಪೇಟಾ ಸಂಸ್ಥೆಯ ಬಗ್ಗೆ ಈ ಒಂದು ಕೋನವನ್ನು ಸಾಕಬೇಕಿದ್ರೆ, ಕೇವಲ ಒಂದು ಜತೆ ಅಲ್ಲ, ಒಂದು ಕೋನವನ್ನು ಸಾಕಬೇಕಿದ್ರೆ ಕಡಿಮೆಯಲ್ಲಿ 10 ರಿಂದ 12 ಲಕ್ಷ ಖರ್ಚಿದೆ. ಅದನ್ನು ಯಾವ ರೀತಿ ಮಕ್ಕಳಂತೆ ಪೋಷಣೆ ಮಾಡ್ತಾರೆ ಅನ್ನುವಂಥದ್ದನ್ನು ಪೇಟಾ ಸಂಸ್ಥೆಗೆ ಸರಿಯಾದ ರೀತಿಯಲ್ಲಿ ತಿಳಿಸುವಂಥ ಕೆಲಸಗಳಾಯಿತು. ಕಂಬಳ ನಿಷೇಧ ಇರುವಂಥ ಸಂದರ್ಭದಲ್ಲಿ ಕಂಬಳವನ್ನು ಮತ್ತೆ ಒಂದು ಈ ರೀತಿಯಲ್ಲಿ ಒಂದು ಯಾವ ರೀತಿ ಚೌಕಟ್ಟಿದೆ ಆ ರೀತಿಯಲ್ಲಿ ಮಾಡಬೇಕೆನ್ನುವಂಥದ್ದು ಕೂಡ ಬಂತು. ಈಗ ಕಂಬಳ ನಡೀತಾ ಇದೆ. ಕೇವಲ ಕೋಳಿ ಅಂಕ ಮಾತ್ರ ಅಲ್ಲ, ಕೆಲವೊಂದು ಕಡೆಗಳಲ್ಲಿ ಸಾಂಪ್ರದಾಯಿಕವಾಗಿ ಈಗ ದಕ್ಷಿಣ ಕನ್ನಡ ಬಿಟ್ಟು ಉತ್ತರ ಕನ್ನಡ ನೋಡೋದಾದರೆ ಕೆಂಡ ಆಯುವಂಥ ಒಂದು ಆಚರಣೆಗಳಿದೆ, ಅಣ್ಣಮ್ಮ ಕೆಂಚಮ್ಮ ಚೌಡಮ್ಮ ಪೂಜೆಗಳಿದೆ. ಇದೆಲ್ಲ ಬೇರೆ ಬೇರೆ ಆಚರಣೆ, ನಾವು ಅದರ ಬಗ್ಗೆ ಹೇಳುವಂಥದ್ದಲ್ಲ. ಈ ಹಿತರಕ್ಷಣಾ ವೇದಿಕೆ ಸ್ಪಷ್ಟವಾಗಿ ಯಾವುದೇ ಸರ್ಕಾರದ ವಿರುದ್ಧ ಅಲ್ಲ, ಯಾವುದೇ ಅಧಿಕಾರಿಗಳ ವಿರುದ್ಧ ಅಲ್ಲ, ನಮ್ಮ ಸಂಪ್ರದಾಯದ ಪರ ಮಾತ್ರ ನಾವು ಮಾತಾಡ್ತೇವೆ. ಇವತ್ತು ಕೋಳಿ ಅಂಕದ ಬಗ್ಗೆ ನೀವು ಹೇಳಿದೆ, ಯಾಕೆ ಅಂತ ಹೇಳಿದರೆ, ಒಂದು ಕಾಲದಲ್ಲಿ ಇದು ಸ್ಪಷ್ಟ ಕೋಳಿ ಅಂಕಗಳು ಯಾವ ರೀತಿ ಆಗಬೇಕು ಅಂತ ಹೇಳಿದರೆ ಜೂಜು ರಹಿತ ಕೋಳಿ ಅಂಕ ಆಗಬೇಕು. ದಕ್ಷಿಣ ಕನ್ನಡ, ಕರಾವಳಿ, ನಮ್ಮ ಈ ಭಾಗದಲ್ಲಿ ತುಳುನಾಡಿನಲ್ಲಿ ಜೂಜು ರಹಿತ ಕೋಳಿ ಅಂಕಗಳಾಗಬೇಕು. ಒಂದು ಕಾಲದಲ್ಲಿ ಗುತ್ತಿನ ಮನೆ ಮತ್ತು ಪ್ರತಿಷ್ಠಿತ ಮನೆತನಗಳ ಮಧ್ಯೆ ಈ ಕೋಳಿ ಅಂಕಗಳೆಲ್ಲ ನಡೀತಾ ಇತ್ತು ಅನ್ನುವಂಥದ್ದು ಇತ್ತು. ಆ ಸಂದರ್ಭದಲ್ಲಿ ಅದಕ್ಕೆ ಕಟ್ಟುವಂಥ ಬಾಲ್ ಏನು ಅಂತ ಹೇಳ್ತಾರೆ, ಅದು ಹಿಂದೆ ಕಟ್ತಾ ಇರಲಿಲ್ಲ. ನಾನೊಬ್ಬ ಜನಪದ ವಿದ್ವಾಂಸನಾಗಿ ಇದನ್ನು ನಾನು ಹತ್ತಿರದಿಂದ ನಾನು ನೋಡಿದ್ದೇನೆ. ಒಂದು ಯಾವುದೋ ಒಂದು ಮರದ ಮುಳ್ಳನ್ನು ಕಟ್ತಾ ಇದ್ರು, ಗರ್ಪಲೆ ಮುಳ್ಳುಗಳ ಆ ಥರ ಮುಳ್ಳುಗಳನ್ನು ಕಟ್ತಾ ಇದ್ರು. ನಂತರದಲ್ಲಿ ಸಾಂಪ್ರದಾಯಿಕ ಆಚರಣೆ ಶ್ರೀ ಮಹರ್ಷಿ ವಾಲ್ಮೀಕಿ ಜಾತ್ರಾ ಮಹೋತ್ಸವದ ಜಿಲ್ಲಾಡಳಿತದ ಸಭೆಗೆ ಆಗಮಿಸಿರ್ತಕ್ಕಂಥ ಬಹಳ ಅತಿಯಾದ ಕಾಳಜಿ ಜವಾಬ್ದಾರಿಯಿಂದ ಸ್ವಂತ ಜಿಲ್ಲೆಯನ್ನು ಅತ್ಯುತ್ತಮವಾಗಿ ಬಹಳ ಸಂತೋಷ ಆಗ್ತದೆ. ಕೋಲಿರೋದು ಬಹಳ ಸಂತೋಷವಾದ ವಿಚಾರ ನಮ್ಮ ನಂದನ್ ಸಾಹೇಬರು, ಹಾಗೆಯೇ ಆಗಿರ್ತಕ್ಕಂಥ ರಾಜ್ಕುಮಾರ್ ಸರ್ ಅವರು, ನಮ್ಮ ಸಮುದಾಯದ ಬಂಧುಗಳು, ನಮ್ಮ ಷಡಾಕ್ಷರಿ ಜಿಎಂ ಅವರು ಎಲ್ಲರೂ ಇದರಲ್ಲಿ ಭಾಗವಹಿಸಿದಂಥವ್ರು ಇದ್ದೀರಿ. ಬಹಳಷ್ಟು ಜನಕ್ಕೆ ಅನುಭವ ಕೂಡ ಇದೆ. ಹೊಸಬರಿಗೆ ಹೇಳಬೇಕಾಗ್ತದೆ ಅಷ್ಟೇ. ಮಾನ್ಯ ಮುಖ್ಯಮಂತ್ರಿಗಳು, ಸಚಿವರುಗಳು, ವಿರೋಧ ಪಕ್ಷದ ನಾಯಕರುಗಳು, ಸಂಸದರು, ಎಲ್ಲ ಮಾನ್ಯ ಶಾಸಕರುಗಳು ಎಲ್ಲರೂ ಬಹಳ ಅಚ್ಚುಕಟ್ಟಾಗಿ ಜಾತ್ರಾ ಸಮಿತಿಯನ್ನು ಜಿಲ್ಲಾಡಳಿತ ನಡೆಸ್ಕೊಡ್ತಾರೆ, ಜಾತ್ರೆ ಕಾರ್ಯಕ್ರಮನ ಜಿಲ್ಲಾಡಳಿತ ನಡೆಸ್ಕೊಡ್ತಾರೆ.